ನಮ್ಮ ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಚಿರಸುಮಾ ದೊಡ್ಮನಿ. ಇವತ್ತಿನ ಹೆಡ್ಲೈನ್ಸ್. ಬೆಳಗ್ಗೆ 4:30ಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೆಳ್ಳಂಬೆಳಗ್ಗೆ ದರ್ಶನ್ ಶಿಫ್ಟ್ ಮಾಡಲಾಗಿದೆ. ರಾತ್ರಿ ವೇಳೆ ವಿಚಾರಣಾ ದಿನ ಕೈದಿಗಳನ್ನು ಸ್ಥಳಾಂತರ ಮಾಡುವಂತಿಲ್ಲ. ಕಾಲುವೆ ನೀರಿನಲ್ಲಿ ಟ್ರ್ಯಾಕ್ಟರ್ ಬಿದ್ದು ಸ್ಥಳದಲ್ಲೇ 7 ಜನರು ಸಾವು. ಮಳೆಯಿಂದ ಹೊರ ಹೋಗದಂತೆ ಸುರಿಯುತ್ತಿದೆ ಭಾರೀ ಮಳೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರುಣಾಭಟದಿಂದ ಜನರು ತತ್ತರ. ಡಿಸೆಂಬರ್ನಲ್ಲಿ ಐಪಿಎಲ್ ಮೆಗಾ ಆಕ್ಷನ್ ನಡೆಯಲಿದೆ. ಕ್ರಿಕೆಟ್ ಲೋಕದಲ್ಲಿ ಹಲ್ಚಲ್ ಎಬ್ಬಿಸಿದೆ ಈ ಸುದ್ದಿ. ಪವರ್ ಹಿಟ್ಟರ್ಗೆ ಕರೆತರಲು ಸಿಎಸ್ಕೆ ಮಾಸ್ಟರ್ ಪ್ಲಾನ್. ದೆಹಲಿಯಲ್ಲಿ ಬಿಡುಬಿಟ್ಟ 5 ರಾಜ್ಯ ನಾಯಕರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಚನ್ನಪಟ್ಟಣ ಟಿಕೆಟ್ ಚರ್ಚೆ. ಚನ್ನಪಟ್ಟಣ ಟಿಕೆಟ್ ವಿಚಾರಣದಲ್ಲಿ ಎನ್ಡಿಎ ತೀರ್ಮಾನ. ಪ್ರಾಸಿಕ್ಯೂಷನ್ ರೇಟ್ ಏನಾಗಲಿದೆ ಸಿದ್ದರಾಮಯ್ಯ ಭವಿಷ್ಯ. ಇವತ್ತಿನ ಹೈಕೋರ್ಟ್ ಬೆಳವಣಿಗೆಯತ್ತ ದೇಶದ ಚಿತ್ತ. ಬುಡಾ ಕೇಸ್ ತಾತ್ಕಾಲಿಕ ತಡೆ ವಿಸ್ತರಣೆಯಾಗುತ್ತಾ. ಯುಪಿ ಸರ್ಕಾರದಿಂದ ಸೋಷಿಯಲ್ ಮೀಡಿಯಾ ನಿಯಮಗಳ ಬದಲಾವಣೆ. ದೇಶ ವಿರೋಧಿ ಹೇಳಿಕೆ ವಿಡಿಯೋ ಪೋಸ್ಟ್ಗಳಿಗೆ ಕಾದಿದೆ ಜೀವಾವಧಿ ಶಿಕ್ಷೆ. ರಾಷ್ಟ್ರಪರ ಪ್ರೇರೇಪಿಸುವ ಖಾತೆಗಳಿಗೆ ಪ್ರತಿ ತಿಂಗಳು ಬಹುಮಾನ. ಚಿಂತಾಮಣಿ ತಾಲೂಕಿನ ದಂಡುಪಾಳ್ಯ ಗೇಟ್ ಬಳಿ ರಸ್ತೆ ಅಪಘಾತ. ಕಾರಿನಲ್ಲಿದ್ದ ನೆಲ್ಲೂರು ಜಿಲ್ಲೆಯ 3 ಸ್ಥಳದಲ್ಲೇ ದಾರುಣ ಸಾವು. ಆಂಧ್ರಪ್ರದೇಶದ ಕಡೆ ಹೋಗುತ್ತಿದ್ದ ಕಾರು ಟಿಟಿ ವಾಹನಕ್ಕೆ ಡಿಕ್ಕಿ. ಬಹು ನಿರೀಕ್ಷಿತ 2025ರ ಇಂಡಿಯಾ ಪ್ರೀಮಿಯರ್ ಲೀಗ್. ಆರ್ಸಿಬಿ ಮುಂದಿನ ಕ್ಯಾಪ್ಟನ್ ಅನ್ನೋದರ ಬಗ್ಗೆ ಭಾರೀ ಚರ್ಚೆ. ವಿರಾಟ್ ಕೊಹ್ಲಿಗೆ ಮತ್ತೆ ಆರ್ಸಿಬಿ ತಂಡದ ಕ್ಯಾಪ್ಟನ್ಸಿ ಸಿಗುತ್ತಾ? ಎಲ್ಲರಿಗಿಂತಲೂ ಮೊದಲೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದೇಕೆ ಪವಿತ್ರ ಗೌಡ. ತಾನೊಬ್ಬಳು ಬಚಾವಾದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದ್ರ ದರ್ಶನ್ ಗೆಳತಿ. ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಕಾರಣಗಳು ಮೂಡಿಸಿವೆ ಹಲವು ಅನುಮಾನ. ಕುರ್ಚಿಗೆ ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಮಹಿಳೆ ಕೊಲೆ. ಕೆಂಗೇರಿ ವಿಶ್ವೇಶ್ವರ ಲೇಔಟ್ನಲ್ಲಿ ಭಯಾನಕ ಘಟನೆ. ಸಿನಿಮಾ ರಂಗದಲ್ಲಿ ಕೊರಿಯೋಗ್ರಾಫರ್ ಯುವತಿ ದಾರುಣ ಸಾವು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.